ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ತುಂಬ ಜನ ನನಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದೀರಾ ಹೇಗೆ ಫ್ರೀ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕಂತ. ಸೊ ಅದಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ ಹೇಗೆಲ್ಲ ನೀವು KCETಗೆ ಎಲ್ಲ ಸಬ್ಜೆಕ್ಟು ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ಗಳನ್ನ ಫ್ರೀಯಾಗಿ ಅಟೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ನಿಮಗೆ ಈ ಆ್ಯಪ್ದು ಲಿಂಕ್ ಕಳಿಸಿರ್ತೀನಿ. ನೀವು ಯು ಕ್ಯಾನ್ ಡೌನ್ಲೋಡ್ ಪ್ಲೇಸ್ಟೋರಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಆ್ಯಪ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆಲ್ಲ ನೀವು ಆ್ಯಪಲ್ಲಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡಿ. ಸೊ ಫಸ್ಟ್ ನೀವು ಆ್ಯಪ್ನ ಓಪನ್ ಮಾಡಬೇಕು. ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಂಥ ಹೋಮ್ ಪೇಜ್ ಬರುತ್ತೆ ನಿಮಗೆ. ಸೊ ಬಂದಾದಮೇಲೆ ಬೇರೆ ಇದನ್ನೆಲ್ಲ ಏನು ನೋಡೋಕೆ ಹೋಗ್ಬಿಡಿ ನೀವು. ಸೊ ಜಸ್ಟ್ ಸ್ಟೋರ್ ಅಂತ ಇರುತ್ತೆ ಇಲ್ಲಿ. ಸೊ ಸ್ಟೋರ್ ಅಂತ ಹೋದರೆ ನಿಮಗೆ ಕೋರ್ಸಸ್ಗಳು ಕಾಣ್ತಾ ಹೋಗ್ತವೆ. ಸೊ ದೇರ್ ಆರ್ 3 ಕೋರ್ಸಸ್. ನಿಮ್ಮದು ಬಂದುಬಿಟ್ಟು KCET ಕ್ರ್ಯಾಶ್ ಕೋರ್ಸ್ ಅಂತ. ಸೊ ಜಸ್ಟ್ ಇಲ್ಲಿ ₹5 ಅಂತ ತೋರಿಸ್ತಾ ಇದೆ. ಸೊ ನೀವು ಪೇ ಮಾಡಿದ್ರು ಮಾಡ್ಬೋದು, ಮಾಡ್ದೇ ಇರ್ಬೋದು. ಸೊ ನೀವು ಫ್ರೀಯಾಗಿ ಕೂಡ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಹೇಗೆ ಅಂತ ನೋಡಿ. ಸೊ ಫಸ್ಟ್ ಆ ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹಿಂಗೆ. ಸೊ ನೀವು ಒಂದು ಕೋರ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಓವರ್ ವ್ಯೂ ಪೇಜ್ ಓಪನ್ ಆಗುತ್ತೆ. ಸೊ ಅದಾದ ತಕ್ಷಣ ನೀವು ಅಲ್ಲಿಗೇನು ನೋಡೋಕೆ ಹೋಗಬೇಡಿ. ಜಸ್ಟ್ ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಏನು ಮಾಡೋಕೆ ಹೋಗಬೇಡಿ, ಓಕೆನಾ. ಸೊ ನೀವು ಪೇ ಮಾಡೋಂಗಿದ್ರೆ ಪೇ ಮಾಡಿ ಇಷ್ಟ ಇದ್ದರೆ. ಸೊ ಇಲ್ಲಾಂದರೆ ಜಸ್ಟ್ ನೀವು ನೋಡಿ ಇಲ್ಲಿ ಕಂಟೆಂಟ್ ಅಂತ ಇರುತ್ತಲ್ವ, ಈ ಕಂಟೆಂಟ್ ಅಂತ ನೋಡಿ ಓವರ್ ವ್ಯೂನಲ್ಲಿದೆ. ಈಗ ಕಂಟೆಂಟ್ ಅಂತ ಇದೆ ಪಕ್ಕದಲ್ಲಿ. ಸೊ ಈ ಕಂಟೆಂಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ ನೀಟಾಗಿ ಕಾಣುತ್ತೆ ಏನೇನು ಕಂಟೆಂಟ್ ಇದೆ, ಫ್ರೀ ಕಂಟೆಂಟ್ಸ್ ಇವೆಲ್ಲನ, ಓಕೆನಾ. ಸೊ ಇದರಲ್ಲಿ ನೋಡಿ ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಇರ್ತವೆ ಇದರಲ್ಲಿ. ಸೊ ಫಸ್ಟ್ ನೀವೇನು ಮಾಡಬೇಕಂತ ಅಂದರೆ KCET ಮಾಕ್ ಟೆಸ್ಟ್, ಸಪೋಸ್ ನೀವು ಮ್ಯಾಥ್ಸ್ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಮ್ಯಾಥ್ಸ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಮ್ಯಾಥ್ಸ್ ಫೋಲ್ಡರ್ ಮೇಲೆ ನಿಮಗೆ 2 ಫೋಲ್ಡರ್ ಸಬ್ ಫೋಲ್ಡರ್ ಕಾಣುತ್ತೆ. ಮತ್ತೆ ಸೆಕೆಂಡ್ PUC ಮತ್ತು ಫಸ್ಟ್ PUC ಅಂತ. ಸೊ ನೀವು ಸೆಕೆಂಡ್ PUC ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಸೆಕೆಂಡ್ PUC ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೆಕೆಂಡ್ PUC ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ದಿಸ್ ಟೈಪ್ ಆಫ್ ಚಾಪ್ಟರ್ಸ್. ಸೆಕೆಂಡ್ PUC ಯಾವ ಚಾಪ್ಟರ್ಸ್ ಇದೆ ಎಲ್ಲ ಕಾಣುತ್ತೆ. ಸೊ ನೀವು ಜಸ್ಟ್ ಏನು ಮಾಡಿ ಅಂತಂದರೆ ಅಟೆಂಪ್ಟ್ ಅಂತ ಕೊಡಿ. ಸೊ ನೀವು ಒನ್ಸ್ ಅಟೆಂಪ್ಟ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಐ ಮೀನ್ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗುತ್ತೆ. ಸೊ ಅದಕ್ಕಿಂತ ಏನಾದರೂ ನಿಮಗೆ ಸಪೋಸ್ ನಿಮ್ಮ ಫೋನಲ್ಲಿ ಏನಾದ್ರೂ ಅಲೋ ಕೊಟ್ಟು ಸಮ್ ಥಿಂಗ್ಸ್ ವಿಷಯಗಳನ್ನ ಅಲೋ ಅಂತ ಕೇಳುತ್ತೆ. ಸೊ ನೀವು ಅದಕ್ಕೆ ಅಲೋ ಕೊಟ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಫಸ್ಟ್ ಪೇಜ್ ಹಿಂಗೆ ಜನರಲ್ ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಸೊ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ. ಸೊ ಐ ಹ್ಯಾವ್ ರೀಡ್ ಅಂಡ್ ಅಂಡರ್ಸ್ಟುಡ್ ಅಂತ ಅದೆಲ್ಲ ಇರುತ್ತೆ. ಸೊ ಇದನ್ನ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಟೆಂಪ್ಟ್ ಟೆಸ್ಟ್ ಅಂತ ಇರುತ್ತೆ. ಸೊ ಅಟೆಂಪ್ಟ್ ಟೆಸ್ಟ್ ಅಂತ ಕೊಡಿ. ಸೊ ಒನ್ಸ್ ನೀವು ಟೆಸ್ಟ್ ಅಟೆಂಪ್ಟ್ ಕೊಟ್ಟಾಗಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ಅಂತಂದರೆ ಸೊ ಈ ಥರ ನಿಮಗೆ ಕ್ವಶನ್ಸ್ ಓಪನ್ ಆಗ್ತಾ ಹೋಗುತ್ತೆ. ಸೊ ಕ್ವಶನ್ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಯಾವುದೋ ಒಂದು ಆಪ್ಷನ್ನ ನೀವು ಸುಮ್ಮನೆ ಟೆಸ್ಟ್ ಅಟೆಂಡ್ ಮಾಡೋಕೆ ಹೋಗಬಾರ್ದು. ನೀವು ಕೂತ್ಕೊಂಡು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ ಇಲ್ಲಿ, ಓಕೆನಾ. ಸೊ ಇದನ್ನು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ನೆಕ್ಸ್ಟ್ ಕ್ವಶನ್ಗೆ ಹೋಗುತ್ತೆ. ಇಲ್ಲಿ ಯಾವುದೋ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀರಾ, ಓಕೆನಾ. ಸೊ ನೆಕ್ಸ್ಟ್ ಅಂತ ಹೋಗುತ್ತೆ. ಇಲ್ಲೊಂದು ಯಾವುದೋ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ಅಂತ ಹೋಗುತ್ತೆ, ಓಕೆ. ಈ ಥರ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಆಫ್ಟರ್ ಆಲ್ ಸೊ ಒನ್ಸ್ ನೀವೆಲ್ಲ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಇರುತ್ತೆ. ಅದಕ್ಕಿಂತ ಮುಂಚೆ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊತ ಹೋಗ್ಬೋದು. ಸೊ ನಾನೆಲ್ಲ ಟೆಸ್ಟ್ ಅಟೆಂಡ್ ಮಾಡಿಲ್ಲ. ಸೊ ನೀವು ಯಾವ ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ, ಯಾವ್ದು ವಿಸಿಟ್ ಮಾಡಿದ್ದೀರಾ, ಯಾವ್ದು ವಿಸಿಟ್ ಮಾಡಿಲ್ಲ ಎಲ್ಲನೂ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಿಮಗೆ ಈ ಥರ ಬರುತ್ತೆ. ಒಂದು ನಿಮಿಷ ಬ್ಯಾಕ್ ಟೆಸ್ಟ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಅದನ್ನು ನೋಡ್ತಾ ಹೋಗ್ಬೋದು, ಓಕೆನಾ. ಸೊ ಬ್ಯಾಕ್ ಅಂತ ಹೊಡಿತೀನಿ. ಸೊ ಇಲ್ಲಿ ಕೊನೆಯಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಒನ್ಸ್ ನೀವು ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ. ಸೊ ನಿಮಗೆ 1 ಕ್ವಶನ್ಗೆ 1 ಮಿನಿಟ್ ಟೈಮ್ ಇಟ್ಟಿರ್ತೀವಿ. ಅಷ್ಟು ಟೈಮರ್ ಎಲ್ಲ ಓಡ್ತಾ ಇರುತ್ತೆ. ಸೊ ಒನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಟೆಸ್ಟ್ ನೀವು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ಬರುತ್ತೆ. ಅಂದರೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ, ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೀರಾ, ಯಾವುದನ್ನ ಮಾರ್ಕ್ಡ್ ಫಾರ್ ರಿವ್ಯೂ ಮಾಡಿದ್ದೀರಾ. ಸೊ ಇಟ್ ಈಸ್ ಜಸ್ಟ್ ಲೈಕ್ JEE ಎಕ್ಸಾಮ್ಸ್ ಥರ, ಓಕೆನಾ. ಸೊ ಒನ್ಸ್ ಎಲ್ಲ ಓಕೆ ಆಯಿತು ಅಂತಂದರೆ ನಿಮಗೆ ಸಬ್ಮಿಟ್ ಟೆಸ್ಟ್ ಅಂತ ಕೊಡಿ. ಸಬ್ಮಿಟ್ ಟೆಸ್ಟ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ಬರುತ್ತೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಸೊ ಟೋಟಲ್ ಕ್ವಶನ್ಸ್ ಎಷ್ಟು, ಕರೆಕ್ಟ್ ಎಷ್ಟು, ಇನ್ಕರೆಕ್ಟ್ ಎಷ್ಟು, ಪಾರ್ಷಿಯಲಿ ಅದೆಲ್ಲ ಬರುತ್ತೆ ನಿಮಗೆ. ಸೊ ನಿಮಗೆ ಈ ಥರ ನಿಮ್ಮ ಸೆಕ್ಷನಲ್ ಸಮ್ಮರಿ ಕೂಡ ಎಲ್ಲ ಬರುತ್ತೆ. ನಿಮಗೆ ವ್ಯೂ ಸೊಲ್ಯೂಷನ್ಸ್ ಅಂತ ಹೊಡೆದ್ರೆ ನಿಮಗೆ ಸೊಲ್ಯೂಷನ್ಸ್ ಕೂಡ ವ್ಯೂ ಆಗುತ್ತೆ. ಯಾವ್ದು ಕರೆಕ್ಟು, ಯಾವ್ದು ರಾಂಗು, ನೋಡಿದ್ದು ರಾಂಗ್ ಇದೆ, ರಾಂಗು ಅದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರ ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಪ್ರತಿಯೊಂದು ಚಾಪ್ಟರ್ದು ಟೆಸ್ಟ್ ಇದೆ. ಫಸ್ಟ್ PUC ನೋಡಿ, ಸೆಕೆಂಡ್ PUC ಆಗ್ತದಾ. ಸೊ ಈಗ ಫಸ್ಟ್ PUCನಲ್ಲೂ ಅಷ್ಟೇ ಎಲ್ಲ ಚಾಪ್ಟರ್ಸ್ಗಳು ಕೂಡ ಇದೆ ಇದರಲ್ಲಿ. ಸೊ ಅದಾದಮೇಲೆ ನಿಮಗೆ ಅದೊಂದೇ ಸಬ್ಜೆಕ್ಟ್ ಅಂತ ಅಲ್ಲ, ಸೊ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಕೂಡ ಇದೆ ನಿಮ್ಗೆ ಇದರಲ್ಲಿ, ಓಕೆನಾ. ಸೊ ಏನಂತ ಹೋದ ಕಂಟೆಂಟ್ ಅಲ್ವಾ. ಸೊ ಇದ್ರಲ್ಲಿ ಹೋಗೋದ್ರೆ ನಿಮಗೆ ಕೆಮಿಸ್ಟ್ರಿ ಕೊಡಿದ್ರೆ ಕೆಮಿಸ್ಟ್ರಿ ಕೂಡ ಇದೆ. ಕೆಮಿಸ್ಟ್ರಿ ನೋಡಿ ಫಸ್ಟ್ PUC ಎಲ್ಲ ಚಾಪ್ಟರ್ಸು ಇರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ PUC ಇದೆ. ಸೊ ಇದರಲ್ಲೂ ಕೂಡ ಎಲ್ಲ ಚಾಪ್ಟರ್ಸು ಇದೆ. ಸೊ ಎಲ್ಲ ಸಬ್ಜೆಕ್ಟು ಇದೆ. ಸೊ ನೀವೇನು ಮಾಡಿ ಅಂತಂದರೆ ಫಸ್ಟು ಪ್ರಿಪೇರ್ ಆಗಿ. ಸೊ ನೀವು ಕರೆಕ್ಟಾಗಿ ಸಬ್ಜೆಕ್ಟ್ನ ಪ್ರಿಪೇರ್ ಆಗಿ ಯಾವುದೋ ಒಂದು ಚಾಪ್ಟರು. ಸೊ ನೀವು ಅದಾದಮೇಲೆ ಟೆಸ್ಟ್ ಅಟೆಂಡ್ ಮಾಡಿ, ಸೀರಿಯಸ್ ಆಗಿ ಅಟೆಂಡ್ ಮಾಡಿ. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ನಾನು ಅಟೆಂಡ್ ಮಾಡ್ಬೋದು ಅಂತ, ಓಕೆನಾ. ಸೊ ಹಾಗಾಗಿ ಈ ಫೆಸಿಲಿಟಿನ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ.
ಆ್ಯಂಡ್ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ಇದು ಎಲ್ರಿಗೂ ಕರ್ನಾಟಕದಲ್ಲಿರೋ ಪ್ರತಿ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಅವರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ, ಬೆನಿಫಿಟ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.